ಊರ್ಧ್ವಾಯೇ ದಿಶೆ ಯಾಶ್ಚ ದೇವತಾಃ ಏತಸ್ಯಾಂ ಪ್ರತಿವಸಂತಿ ಯಥಾಭ್ಯಶ್ಚ ನಮೋ ನಮಃ. ಊರ್ಧ್ವ ದಿಕ್ಕಿನಲ್ಲಿ ಯಾವ ದೇವತೆಗಳಿದ್ದಾರೆ ಆ ದೇವತೆಗಳ ಆ ದೇವತೆಗಳಿಗೆ ಮತ್ತು ಅವರ ಅಂತರ್ಯಾಮಿಯಾದಂತಹ ಭಗವಂತನಿಗೆ ನಮಸ್ಕಾರ. ಮತ್ತೆ ಅಧಾಯೇ ದಿಶೆ ಕೆಳಗಿನ ದಿಕ್ಕು, ಆ ದಿಕ್ಕಿನಲ್ಲಿರುವಂತಹ ದೇವತೆಗಳು, ಭಗವಂತ, ಅವರಿಗೆಲ್ಲರಿಗೂ ನಮಸ್ಕಾರ. ಅವಾಂತರಾಯೇ ದಿಶೆ ಅಂದ್ರೆ ಇದು ನಮ್ಮ ಹೃದಯದ ಭಾಗದಲ್ಲಿರುವಂತಹ ದಿಕ್ಕು ಅಂತ ಸಾಮಾನ್ಯವಾಗಿ ನಾವು ಹೃದಯವನ್ನು ಮುಟ್ಕೋತೀವಿ. ಮತ್ತೆ ಆಗ್ನೇಯ, ನೈಋತ್ಯ, ವಾಯವ್ಯ, ಈಶಾನ್ಯ ಅನ್ನೋ ದಿಕ್ಕುಗಳನ್ನು ಕೂಡ ನಾವಿಲ್ಲಿ ತಗೊಳ್ಬಹುದು ಆ ಶಬ್ದದಿಂದ. ಇದಾದ ಬಳಿಕ ಸಂಧ್ಯಾಯೇ ನಮಃ, ಸಾವಿತ್ರೇ ನಮಃ, ಗಾಯತ್ರೇ ನಮಃ, ಸರಸ್ವತಿಯೇ ನಮಃ ಇತ್ಯಾದಿ ಶಬ್ದಗಳಿಂದ ಸ್ತೋತ್ರವನ್ನು ಮುಂದುವರಿಸ್ತೇವೆ. ಅಲ್ಲಿ ಸಂಧ್ಯಾ, ಸಾವಿತ್ರಿ, ಗಾಯತ್ರಿ, ಸರಸ್ವತಿ ಮೊದಲಾದ ಈ ಎಲ್ಲ ದೇವತೆಗಳಿಗೆ ನಮಸ್ಕಾರ ಅಂತ ವರ್ಣನ ಇದೆ. ಸಂಧ್ಯಾ ಅಂದರೆ ಸ್ವಯಂ ಪರಮಾತ್ಮ ಅಂತಲೇ ನಾವು ತಿಳ್ಕೊಳ್ಬಹುದು. ಸಾವಿತ್ರಿ ಮತ್ತು ಗಾಯತ್ರಿ, ಸರಸ್ವತಿ ಇವೆಲ್ಲವೂ ಕೂಡ ಈ ಸರಸ್ವತಿದೇ 3 ರೂಪಗಳು ಅಂತ ತಿಳ್ಕೊಳ್ಬೇಕು. ಅದನ್ನ ಹಿಂದೆ ಆ ಥರ ನಾವು ನೋಡಿದ್ದೇವೆ. ಹೊರತು ಬೇರೆ ದೇವತೆಗಳು ಅಂತ ನನಗೆ ಅದರಿಂದೇನು ಕಂಡು ಬಂದಿಲ್ಲ. ಬೇರೆ ದೇವತೆಗಳಂತೆ ಅನುಸಂಧಾನ ಮಾಡಬೇಕು ಅಂತಿದ್ರೆ ಸಂಧ್ಯಾ ಎಂಬ ಶಬ್ದದಿಂದ ಭಗವಂತನನ್ನ, ಸಾವಿತ್ರಿ ಎಂಬ ಶಬ್ದದಿಂದ ಲಕ್ಷ್ಮೀದೇವಿಯನ್ನ, ಗಾಯತ್ರಿ ಎಂಬ ಶಬ್ದದಿಂದ ಸರಸ್ವತಿ ಶಬ್ದದಿಂದ ಸರಸ್ವತಿಯನ್ನು, ಗಾಯತ್ರಿ ಶಬ್ದದಿಂದ ಭಾರತಿಯನ್ನು ತಗೊಳ್ಬಹುದು ಅಂತ ನಂದೊಂದು ಆಲೋಚನೆ ಅಷ್ಟೆ. ಸರ್ವಾಭ್ಯೋ ದೇವತಾಭ್ಯೋ ನಮಃ, ಎಲ್ಲಾ ದೇವತೆಗಳಿಗೂ ಕೂಡ ನಮಸ್ಕಾರ. ದೇವಿಭ್ಯೋ ನಮಃ, ದೇವತೆಗಳಿಗೆ ಮತ್ತು ದೇವತಾ ಸ್ತ್ರೀಯರಿಗೆ ನಮಸ್ಕಾರ. ಋಷಿಭ್ಯ, ಋಷಿಗಳಿಗೆ ನಮಸ್ಕಾರ. ಗುರುಭ್ಯ, ಗುರುಗಳಿಗೆ. ಮಾತೃಭ್ಯ, ಎಲ್ಲ ತಾಯಂದಿರಿಗೆ ನಮಸ್ಕಾರ. ಇದು ಮಾತೃಕಾ ದೇವತೆಗಳು ವಾರಾಹಿ ಚ ತಥೇಂದ್ರಾಣಿ ಚಾಮುಂಡ ಸಪ್ತ ಮಾತರಃ ಅಂಥೇಳಿ ಬ್ರಾಹ್ಮಿ ಮಾಹೇಶ್ವರಿ ಚಂಡಿ ವಾರಾಹಿ ವೈಷ್ಣವಿ ತಥಾ ಕೌಮಾರಿ ಚೈವ ಚಾಮುಂಡ ಚರ್ಚಿಕಾ ಇತಿ ಅಷ್ಟಮಾತರಃ ಅಂತ ಹೀಗೆ 8 ಮಾತೃಕಾ ದೇವತೆಗಳನ್ನ ವರ್ಣನೆ ಮಾಡ್ತಾರೆ. ಇನ್ನೊಂದು ಪಾಠಕ್ಕನುಸಾರವಾಗಿ ಬ್ರಾಹ್ಮಿ ಮಾಹೇಶ್ವರಿ ಚೈವ ವಾರಾಹಿ ವೈಷ್ಣವಿ ತಥಾ ಕೌಮಾರಿ ಚ ತಥೇಂದ್ರಾಣಿ ಚಾಮುಂಡ ಸಪ್ತಮಾತರಃ ಅಂತ ಹೀಗೆ ವರ್ಣನೆ ಮಾಡ್ತಾರೆ. 7 ಜನ ತಾಯಂದ್ರು, 8 ಜನ ಮಾತೃಕಾ ದೇವತೆಗಳ ಬಗ್ಗೆ ಎಲ್ಲ ಬೇರೆ ಬೇರೆ ಕಡೆ ವರ್ಣನೆ ಇದೆ. ಒಟ್ಟಾರೆ ಮಾತೃ ಸ್ವರೂಪರಾದಂತಹ ಎಲ್ಲ ಸ್ತ್ರೀಯರಿಗೂ ನಮಸ್ಕಾರ, ಪಿತೃಸ್ವರೂಪರಾದಂತಹ ವ್ಯಕ್ತಿಗಳಿಗೂ ನಮಸ್ಕಾರ, ಗುರುಗಳಿಗೆ ನಮಸ್ಕಾರ. ಬೇರೆ ಬೇರೆ ತಾಯಂದಿರು ಅಂತ ಹಾಗೂ ಅರ್ಥ ಮಾಡಬಹುದು. ಅದಲ್ಲದೆ ನಮ್ಮ ತಾಯಂದಿರನ್ನೇ ಬಹುವಚನದಿಂದ ಹೇಳಿದ್ದೀವಿ, ನಮ್ಮ ತಂದೆಯಂದಿರನ್ನೇ ಬಹುವಚನದಿಂದ ಹೇಳಿದ್ದೀವಿ ಅಂತ ನಾವು ತಿಳ್ಕೊಳ್ಬಹುದು. ಇಲ್ಲಿ ಆಚಾರ್ಯೇಭ್ಯೋ ನಮಃ, ಕಾಮೋಕಾರ್ಷೀತ್ ಮುನ್ನುರಕಾರ್ಷೀನ್ ನಮೋ ನಮಃ ಅಂತ ಇದೊಂದು ಮುಂದಿನ ಭಾಗ. ಈ ಕಾಮೋಕಾರ್ಷೀತ್ ಅನ್ನುವುದು ಮಹಾನಾರಾಯಣ ಉಪನಿಷತ್ತಿನ ಒಂದು ಮಂತ್ರ ಭಾಗ. ಕಾಮದಲ್ಲಿ ಇರುವಂಥವನು ಆ ಕಾಮದ ಅಭಿಮಾನಿಯಾದಂತಹ ಮನ್ಮಥ, ಮತ್ತೆ ಅವನಲ್ಲಿ ಪ್ರದ್ಯುಮ್ನ ರೂಪಿಯಾದಂತಹ ಭಗವಂತ ಇದ್ದಾನೆ. ಹಾಗೆ ಮನ್ಯು ಅಂದ್ರೆ ಕೋಪದ ಅಭಿಮಾನಿಯಾದಂತಹ ರುದ್ರ ಇದ್ದಾನೆ. ರುದ್ರನಲ್ಲಿ ಅಂತರ್ಯಾಮಿಯಾಗಿ ನರಸಿಂಹ ರೂಪದ ಭಗವಂತ ಇದ್ದಾನೆ. ಅವರಿಬ್ಬರು ಆ ಕಾಮ ಮತ್ತು ಮನ್ಯುಗಳೇ, ಕಾಮ ಮತ್ತು ಕ್ರೋಧಗಳೇ ಈ ಎಲ್ಲಾ ಕೆಲಸವನ್ನು ಮಾಡಿಸಿದ್ದಾರೆ ಅಂತ ಅರ್ಥ. ನಮ್ಮ ಪೂರ್ವ ಪ್ರಾರಬ್ಧ ಕರ್ಮ ಏನಿದೆ ಅದಕ್ಕನುಸಾರವಾಗಿ ನಮ್ಮ ಸ್ವರೂಪಯೋಗ್ಯತೆಗೆ ಅನುಸಾರವಾಗಿ ಈ ಎಲ್ಲಾ ಪಾಪಕೃತ್ಯಗಳನ್ನ ಮಾಡಿಸಿದ್ದಾರೆ. ಮನ್ಯುರಕಾರ್ಷಿ ನಮೋ ನಮಃ. ಹೀಗೆ ಅವರು ಮಾಡಿಸಿದ್ದಾರೆ. ಮುಂದೆ ಅಂತ ಪಾಪಕೃತ್ಯಗಳನ್ನ ಅವರು ನಮ್ಮಿಂದ ಮಾಡಿಸದಿರಲಿ, ನಮಗೆ ಎಲ್ಲ ರೀತಿಯಾದಂತಹ ರಕ್ಷಣೆಯನ್ನು ಅವರು ಕೊಡಲಿ ಅಂತ ಅವರನ್ನು ಪ್ರಾರ್ಥನೆ ಮಾಡಬೇಕು. ಅಲ್ಲಿ ಆ ಮಂತ್ರದಲ್ಲಿ ಅಕಾರ್ಷೀತ್ ಮಾಡಿದರು ಅಂತಿಷ್ಟು ಮಾತ್ರ ಇದೆ. ನಾವು ಅದನ್ನ ನಮ್ಮ ಅನುಸಂಧಾನಕ್ಕೆ ಒಗ್ಗಿಸಿಕೊಳ್ಳುವಾಗ ಇನ್ನು ಮುಂದೆ ಮಾಡಿಸದಿರಲಿ ಅಂತ ಪ್ರಾರ್ಥನೆ ಮಾಡಬೇಕು. ಯಾಂ ಸದಾ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ ಸಾಯಂ ಪ್ರಾತರ್ ನಮಸ್ಸಂತಿ ಸಾಮಾಂ ಸಂಧ್ಯಾಭಿ ರಕ್ಷತ್ವೋಂ ನಮೋ ನಮಃ ಅಂತ ಹೀಗೆ ಪ್ರಯೋಗ ಮಾಡೋದು ಇದೆ. ಇದು ಮಹಾನಾರಾಯಣ ಉಪನಿಷತ್ತಿಂದೆ. ಯಾವ ಆ ಸ್ತ್ರೀರೂಪದ ಭಗವಂತನನ್ನ ಸದಾ ಯಾವಾಗಲೂ
ಸರ್ವಭೂತಾನಿ ಎಲ್ಲ ಜೀವರು, ಅದರಲ್ಲಿ ಸ್ಥಾವರ ಜೀವಗಳು ಅಂದರೆ ವೃಕ್ಷಾದಿಗಳಲ್ಲಿರುವಂತಹ ಜೀವರು ನಮಸ್ಕರಿಸ್ತಾರೆ, ಅವರಿಗೆ ಅದರ ಬಗ್ಗೆ ಅರಿವಿದ್ದವರು. ಚರಾಣಿ ಮನುಷ್ಯರು ಮೊದಲಾದವರು ನಮಸ್ಕಾರ ಮಾಡ್ತಾರೆ, ಸಾಯಂಕಾಲದಲ್ಲೂ ನಮಸ್ಕಾರ ಮಾಡ್ತಾರೆ, ಪ್ರಾತಃ ಕಾಲದಲ್ಲಿಯೂ ನಮಸ್ಕಾರ ಮಾಡ್ತಾರೆ. ಸಾಯಂ ಪ್ರಾತಃ ನಮಸ್ಯಂತಿ ಸಾಮಾಂ ಸಂಧ್ಯಾ ಅಭಿರಕ್ಷತು, ಅಂತಹ ಸಂಧ್ಯಾದೇವಿ ನಮ್ಮನ್ನ ರಕ್ಷಿಸಲಿ ಅಂತ ಅದರ ಅರ್ಥ. ಸಂಧ್ಯಾ ಅಂದರೆ ಸಮ್ಯಕ್ ಧ್ಯಾಯತೆ ಇತಿ ಸಂಧ್ಯಾ, ಚೆನ್ನಾಗಿ ಧ್ಯಾನಿಸಲ್ಪಡುವವಳಾದ್ರಿಂದ ಅವಳಿಗೆ ಆ ಭಗವಂತನಿಗೆ ಸಂಧ್ಯಾ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಬ್ರಹ್ಮಣ್ಯೋ ದೇವಕೀ ಪುತ್ರೋ ಬ್ರಹ್ಮಣ್ಯೋ ಮಧುಸೂದನ ಬ್ರಹ್ಮಣ್ಯ ಪುಂಡರೀಕಾಕ್ಷೋ ಬ್ರಹ್ಮಣ್ಯೋ ವಿಷ್ಣುರಚ್ಯುತ ಅಂತ ಮುಂದಿನ ಶ್ಲೋಕ. ದೇವಕಿ ಪುತ್ರನಾದಂಥ ಕೃಷ್ಣ ಬ್ರಹ್ಮಣ್ಯನಾಗಿದ್ದಾನೆ, ಬ್ರಾಹ್ಮಣರಿಗೆ ಅರ್ಥಾತ್ ವೇದಜ್ಞರಿಗೆ ಜ್ಞಾನಿಗಳಿಗೆ ಹಿತಕಾರಿಯಾಗಿದ್ದಾನೆ. ಬ್ರಹ್ಮಣ್ಯೋ ಮಧುಸೂದನ, ಆ ಭಗವಂತ ಮಧುಸೂದನನೂ ಆಗಿದ್ದಾನೆ. ಅವನು ಮಧು ಎಂಬ ರಾಕ್ಷಸನನ್ನು ಕೊಂದಾಕಿದವನು. ಮಧು ಅಂದರೆ ಇಂದ್ರಿಯಗಳು, ಇಂದ್ರಿಯಗಳ ಮೂಲಕ ನಮಗೆ ಸಿಗುವಂತಹ ಭೌತಿಕ ಸುಖವನ್ನು ನಾಶಪಡಿಸಿ ಶಾಶ್ವತ ಸುಖವನ್ನು ಕೊಡುವವನು. ಅವನು ಬ್ರಹ್ಮಣ್ಯನಾಗಿದ್ದಾನೆ, ಅರ್ಥಾತ್ ವೇದಗಳ ರಕ್ಷಕನಾಗಿದ್ದಾನೆ. ಬ್ರಹ್ಮ ಅಂದರೆ ವೇದ. ಪುಂಡರೀಕಾಕ್ಷನಾದಂತಹ, ಪುಂಡರೀಕಾಕ್ಷ ಅಂದರೆ ಕಮಲಾಕ್ಷ, ಕಮಲಾಕ್ಷನಾದಂತಹ ಪರಮಾತ್ಮ ಬ್ರಹ್ಮ ಅಂದರೆ ಈ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ಅವಳಿಗೆ ಆತ ಅನುಗ್ರಹ ಮಾಡಿದಂಥವನು. ಬ್ರಹ್ಮಣ್ಯ ಪುಂಡರೀಕಾಕ್ಷ, ಬ್ರಹ್ಮಣ್ಯ ಪುಂಡರೀಕಾಕ್ಷ ಅನ್ನುವ ಮಂತ್ರಕ್ಕೆ, ಆ ಭಾಗಕ್ಕೆ ಚತುರ್ಮುಖ ಬ್ರಹ್ಮನಿಗೆ ಕೃಪಾ ಕಟಾಕ್ಷವನ್ನ ಮೀರಿದವನು ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ಪುಂಡರೀಕಾಕ್ಷ ಅಂದರೆ ತನ್ನ ಕಮಲದಂತಹ ಕಣ್ಣುಗಳಿಂದ ಆ ರಮಾದೇವಿಯನ್ನು, ತನ್ನ ಪತ್ನಿಯಾದಂತಹ ರಮಾದೇವಿಯ ಕಡೆಗೆ ಪ್ರಣಯದ ದೃಷ್ಟಿಯನ್ನು ಬೀರ್ತಾ ಇರುವವನು. ಆದ್ರಿಂದ ಅಲ್ಲಿ ಬ್ರಹ್ಮ ಅಂತಂದ್ರೆ ಲಕ್ಷ್ಮೀದೇವಿ ಅಂತಾನೆ ಅರ್ಥ ನಾನು ಮಾಡ್ಕೊಂಡಿದ್ದೇನೆ. ಮುಂದೆ ಬ್ರಹ್ಮಣ್ಯೋ ವಿಷ್ಣು ಅಚ್ಯುತ, ಅಲ್ಲಿ ಬ್ರಹ್ಮ ಅಂದ್ರೆ ಚತುರ್ಮುಖ ಮತ್ತೆ ಮುಖ್ಯ ಪ್ರಾಣರು. ಅವರಿಬ್ಬರಿಗೂ ಕೂಡ ಆತ ಅಚ್ಯುತನಾದಂತಹ, ನಾಶರಹಿತನಾದಂತಹ ಈ ವಿಷ್ಣು ಆ ಚತುರ್ಮುಖ ಮತ್ತು ಮುಖ್ಯ ಪ್ರಾಣರಿಬ್ಬರಿಗೂ ಕೂಡ ಅನುಗ್ರಹ ಮಾಡಿದವನಾಗಿದ್ದಾನೆ, ಅವರನ್ನ ಉದ್ಧರಿಸುವಂಥವನಾಗಿದ್ದಾನೆ. ನಮೋ ಬ್ರಹ್ಮಣ್ಯ ದೇವಾಯ, ವೇದ ರಕ್ಷಕನು. ಗೋಬ್ರಾಹ್ಮಣ ಹಿತಾಯಚ, ಗೋವುಗಳು ಅಂದ್ರೆ ವೇದಗಳು, ಬ್ರಾಹ್ಮಣರು ಅಂದ್ರೆ ಆ ಗೋವುಗಳನ್ನ ಅಧ್ಯಯನ ಮಾಡುವಂತಹ, ವೇದಗಳನ್ನು ಅಧ್ಯಯನ ಮಾಡುವಂತಹ ಬ್ರಾಹ್ಮಣರು, ಅವರಿಗೆ ಹಿತಕರನಾದವನು, ಜಗತ್ತಿಗೆ ಹಿತಕರನಾದವನು ಅಂತ ಕೃಷ್ಣನಿಗೆ. ಆದ್ರಿಂದ ಅವನಿಗೆ ಗೋವಿಂದ ಅಂತ ಹೆಸರು. ಹಿಂದೆ ಗೋವಿಂದ ಎಂಬ ಶಬ್ದದ ಅರ್ಥವನ್ನು ವಿಕಾಸ್ ಬಾರಿ ನೋಡಿದ್ದೇವೆ. ಎಲ್ಲಾ ಥರದ ಪ್ರಾಣಿಗಳಿಗೂ ಆತ, ಎಲ್ಲಾ ಥರದ ಗೋವುಗಳು, ಗೋ ಸಂಪತ್ತಿಗೂ ರಕ್ಷಕ, ವೇದ ಸಂಪತ್ತಿಗೂ ಕೂಡ ರಕ್ಷಕ ಅಂತ ಅವನ ತಾತ್ಪರ್ಯ ಇದೆ. ಕೆಲವು ಕಡೆ ಈಗೊಂದೆರಡು ಶ್ಲೋಕಗಳು ಕಂಡು ಬರ್ತವೆ. ಕ್ಷೀರೇಣ ಸ್ಥಾಪಿತೇ ದೇವಿ ಚಂದನೇನ ವಿಲೇಪಿತೆ ಬಿಲ್ಲೋಪತ್ರಾರ್ಚಿತೇ ದೇವಿ ದುರ್ಗೇಹಂ ಶರಣಂ ಗತಃ ಅಂತ. ಇದು ದುರ್ಗಾದೇವಿಯ ಸ್ತೋತ್ರ. ಹಾಲಿನಿಂದ ಸ್ನಾನ ಮಾಡಿಸಿದ್ದಾರೆ ಭಕ್ತರು. ಶ್ರೀಗಂಧವನ್ನ ಹಚ್ಚಿಕೊಂಡಿದ್ದಾಳೆ, ಬಿಲ್ಲುಪತ್ರದಿಂದ ಅರ್ಚಿತಳಾಗಿದ್ದಾಳೆ. ಅಂತಹ ದುರ್ಗಾದೇವಿಯನ್ನು ನಾನು ಶರಣ ಹೋಗಿದ್ದೇನೆ. ದುರ್ಗೇಹಂ ಶರಣಂ ಗತಃ ಓಂ ನಮೋ ನಮಃ. ದುರ್ಗಾ ತಾರಯತೆ ದುರ್ಗಾ ತಸ್ಮಾತ್ ದುರ್ಗಾ ಸ್ಮೃತಾ ಜನೈಹಿ. ನಮ್ಮನ್ನ ಎಲ್ಲಾ ಥರದ ದುಃಖಗಳು, ಕಷ್ಟಗಳಿಂದಲೂ ಕೂಡ ಪಾರು ಮಾಡಿಸುವವಳು. ಆದ್ರಿಂದ ಅವಳನ್ನ ದುರ್ಗಾ ಅಂತ ಹೀಗೆ ಮಹಾಭಾರತದಲ್ಲಿ ಕರೆದಿದ್ದಾರೆ. ಮತ್ತು ಅವಳು ಯಾವ ವೇದ ರಾಶಿಯನ್ನ ಅಭಿಮಾನಿಸ್ತಾ ಇದ್ದಾಳೆ, ಸಕಲ ವೇದ ರಾಶಿಗೆ ಅವಳು ಅಭಿಮಾನ್ಯ ದೇವತೆ ಆಗಿದ್ದಾಳೆ. ಆ ವೇದ ರಾಶಿಯು ದುರ್ಗವಾಗಿದೆ, ಗಹನವಾದಂತಹ ಅರಣ್ಯದಂತೆ ಸಾಮಾನ್ಯರ ಅಜ್ಞಾನಿಗಳ ಪ್ರವೇಶಕ್ಕೆ ದುರ್ಗಮ ಆಗಿದೆ. ಆದ್ರಿಂದ ಅವಳು ದುರ್ಗಾ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಆಕಾಶದಿಂದ ಬಿದ್ದಂತಹ ನೀರು ಎಲ್ಲವೂ ಕೂಡ ನೆಲಕ್ಕೆ ಬಿದ್ದು ಮುಂದೆ ಕೆರೆ ಕೊಳ್ಳಗಳಿಗೆ ಸೇರಿ ನದಿಗಳಿಗೆ ಹೋಗಿ ಅಲ್ಲಿಂದ ಮುಂದೆ ಸಮುದ್ರಕ್ಕೆ ಹೋಗ್ತದೆ. ಹಾಗೆ ಈ ಜಗತ್ತಿನಲ್ಲಿ ಯಾರಿಗೆ ನಮಸ್ಕಾರ ಮಾಡಿದ್ರೂ ಕೂಡ ಅದೆಲ್ಲವೂ ಕೂಡ ಅಂತರ್ಯಾಮಿಯಾದಂತಹ ಭಗವಂತನಿಗೆ ಸಲ್ಲಬೇಕಾದಂತಹ ನಮಸ್ಕಾರ. ಕೇಶವಂ ಪ್ರತಿಗಚ್ಚತ್ಯೋಂ ನಮೋ ನಮಃ ಅಂತ ಕೊನೆಗೆ ಹೇಳೋದೊಂದು ರೂಢಿ ಇದೆ. ಎಲ್ಲ ನಮಸ್ಕಾರವೂ ಕೂಡ ಕೇಶವನಿಗೆ ಹೋಗ್ತದಂತೆ. ಇದು ನಾವು
ಯಾವುದೋ ಒಂದು ಪುಸ್ತಕವನ್ನು ನೋಡಿ ಹೇಳಿದಂಥ ಕ್ರಮ. ಗಂಗಾ ಯಮುನೆಯವರ ಮಧ್ಯೆ ಏವ ಸಂತಿ ತೇಮೆ ಪ್ರಸನ್ನಾತ್ಮಾನಃ ಚಿರಂ ಜೀವಿತಂ ವರ್ಧಯಂತೆ. ಗಂಗಾ ಮತ್ತು ಯಮುನಾ ನದಿಗಳು ನಮ್ಮ ದೇಶದ ಸಾಂಸ್ಕೃತಿಕ ಇತಿಹಾಸದಲ್ಲಿ, ಧಾರ್ಮಿಕ ಇತಿಹಾಸದಲ್ಲಿ ಬಹಳ ಪ್ರಧಾನ ಪಾತ್ರ ವಹಿಸಿದಂತಹ ನದಿಗಳು. ಆ ನದಿಗಳ ನಡುವೆ ಗಂಗಾ ಯಮುನೆಯವರ ಮಧ್ಯೆ ಏವ ಸಂತಿ ತೇಮೆ ಅಂಥ ಅಲ್ಲಿ ವಾಸಿಸುವಂತಹ ಧಾರ್ಮಿಕರಾದ ಜನರು, ಋಷಿಗಳು ಪ್ರಸನ್ನಾತ್ಮಾನಃ ಯಾವತ್ತೂ ಪ್ರಸನ್ನರಾಗಿದ್ದು, ಚಿರಂಜೀವಿತಂ ವರ್ಧಯಂತು ನನ್ನ ದೀರ್ಘಾಯುಷ್ಯಕ್ಕೆ ಅವರು ಕಾರಣರಾಗಲಿ, ದೀರ್ಘಕಾಲ ನಾನು ಬದುಕಿ ಆಧ್ಯಾತ್ಮಿಕ ಧಾರ್ಮಿಕ ಕಾರ್ಯಗಳನ್ನು ಮಾಡುವಂತೆ ನನಗವರು ಅನುಗ್ರಹಿಸಬೇಕು ಅಂತ ಅದೊಂದು ವಾಕ್ಯನೂ ಕೂಡ ಋಗ್ವೇದ, ಯಜುರ್ವೇದ ಇತ್ಯಾದಿ ಕಡೆಗಳಲ್ಲಿ ಬೇರೆ ಬೇರೆಯವರು ಹೇಳ್ತಾರೆ. ಅದರಲ್ಲಿ ಯಾವುದಾದ್ರೂ ಒಂದು ವಾಕ್ಯ ಬಿಟ್ಟು ಹೋಗಿದ್ರೆ ಅಂಥದನ್ನೆಲ್ಲವನ್ನೂ ಕೂಡ ಹುಡುಕಿ ಹೇಳುವಂತಹ ಪ್ರಯತ್ನ ಮಾಡಿದ್ದೇನೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.